ಅಮ್ಮ ಗಾಡಿ ಕರ್ಕೊಂಡು ಬೀಳಿಸ್ಕೊಂಡು ಗೈಸ್ ನಾಯಿ ಕೊಟ್ಟೆ ಕಡ್ಸ್ಕೊಂಡ್ ಬಂದಿದ್ದಾಳೆ ಅಕ್ಕ. ಬಡಿತೈತ್ ಕಣಮ್ಮ ಯಾಕಾದ. ನಾನಿಂದು ನಿಮ್ಮವನು ನಿಮಗಾಗಿ ಬಂದವನು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಸೊ ಗೈಸ್, ನಿನ್ನೆ ಕಾಯಿ ಕಡಬೇಕು ಅಂತ ಹೇಳ್ತಾ ಇದ್ನಲ್ವಾ. ಕಾಯಿ ಕಡೋದಕ್ಕೆ ಆಗಲಿಲ್ಲ. ನನಗೆ ಗಣ ಇದ್ದಿದ್ದು ನಾನೇ ಕಡ್ತಿದ್ದೆ, ಅದೇ ಕಾಯಿ ಕಡೋ ಕಡ್ಡಿ ಗಣ ಅಂತ ಅದಕ್ಕೆ. ಸೊ ಅದು ಸಿಗಲಿಲ್ಲ. ಇವತ್ತು ನಮ್ಮ ಅಮ್ಮ ತೋಟಕ್ಕೆ ಸೊಪ್ಪು ಕೇಳ್ತಾ ಇದ್ದಾರೆ, ಅಲ್ಲಿ ಯಾರೋ ಬರೀದಾರಂತೆ. ಸೊ ಅವ್ರು ಇಟ್ಕೊಂಡು ಕಾಯಿ ಕಡಿಸ್ತಾ ಇದ್ದೀನಿ. ತಿಂಡಿ ತಮ್ಮ ಅವ್ರಿಗೆ ತಿನ್ನೋದಕ್ಕಿಂತ ಫೋನ್ ಮಾಡಿತ್ತು. ಟೈಮ್ ಆಲ್ರೆಡಿ 9:30. ನಾನು ಸುಮ್ಮನೆ ಮಲ್ಕೊಂಬಿಟ್ಟಿದ್ದೀನಿ. ನಿನ್ನೆ ನೆಕ್ಸ್ಟ್ ಲೆವೆಲ್ ಟೈರ್ಡ್ ಆಗಿದ್ದೆ, ಬರ್ಸ್ಟ್ ಫುಲ್ಲು. ಅದು ಬೇರೆ ಹೊಡೆದ ಅಲ್ವಾ ಅಲ್ಲಿ ಪವರ್ ಬಿಟ್ರನ್ನ ಆಗಲಿಲ್ಲ, ಮಿಕ್ಕೆಲ್ಲ ನೋದಂಗೆ ಆಯಿತು. ಹಾಗಾಗಿ ಸುಮ್ಮನೆ ಮಲ್ಕೊಂಡಿದ್ದೆ. ನಮ್ಮ ಹೋಗಿ ಸೊಪ್ಪು ಕೀಳ್ತಾಯಿತ್ತು. ಸೊ ನನ್ನ ತಂಗಿ ಗಾಡಿ ಬೇರೆ ತಗೊಂಡ್ಬಿಟ್ಟಿದ್ದಾಳೆ. ಇವಾಗ ಸೈಕಲ್ ತಗೊಂಡು ಹೋಗ್ಬೇಕು ಇವಾಗ. ಸೊ ಅವ್ರಿಗೆ ತಿಂಡಿ ತಗೊಂಡ್ಬರ್ಬೇಕಂತೆ. ಅಂದವೇ ಸೈಕಲ್ ಅವ್ರಿಗೆ ಕೊಟ್ಬಿಟ್ಟು ಗಾಡಿಸ್ಕೊಂಡ್ಬಿಡ್ತೀನಿ, ತರ್ತಾ ಇದ್ದಾಳೆ ಗಾಡಿನ. ಸೊ ಬನ್ನಿ ಸೈಕಲ್ ತಗೊಂಡು ಹೋಗುವ ಇವಾಗ, ಮನೆ ಲಾಕ್ ಮಾಡ್ಕೊಂಡು. ಸೊ ಗಾಯ್ಸ್ ಬಂದವು ನೋಡಿ ಅಲ್ಲಿ. ಸೊ ತರ್ತಾ ಇದ್ದಾಳೆ, ತಗೊಂಡೋಗಿದ್ದಾಳೆ ಬೆಳಗ್ಗೆ ಗಾಡಿನ. ಸೊ ಇಸ್ಕೊಂಬಿಟ್ಟು ನಾನು ಸೊ ನೋಡಿ ಕಾಲ ಬ್ರೇಕ್ ಇರ್ತವೆ, ಕೈಯಾಗಿಲ್ಲ ಬ್ರೇಕು, ಕಾಲಾಗ ಹಿಡಿಬೇಕೆ. ಇದು ಯೂನಿವರ್ಸಲ್ ಪ್ರಾಬ್ಲಮ್ ಗಾಯ್ಸ್, ನಮ್ಮದು ನಿಮ್ಮದು ಅಲ್ಲ. ಕಾಲಲ್ಲೇ ಬ್ರೇಕ್ ಹಿಡಿಬೇಕು ಅದು. ಹಂಗಾರೆ ಒಂದು ತೃಪ್ತಿ ಹೆಣ್ಮಕ್ಳಿಗೆ ಕಾಲಾಗ ಹಿಡಿದ್ರಿ. ಸೊ ಬನ್ನಿ ಹೋಗುವ, ಲೆಟ್ಸ್ ಗೋ. ಎಷ್ಟು ಜನ ಬಂದಾರೆ? ಸೊ ಬನ್ನಿ ಲೆಟ್ಸ್ ಗೋ. ಸೊ ಗೈಸ್ 2 ಪ್ಲೇಟ್ ತಿಂಡಿ ಪಾರ್ಸಲ್ ಎತ್ಕೊಂಡಿದ್ದೀನಿ. ಸೊ ಇವಾಗ ಸೀದಾ ತೋಟಕ್ಕೆ ಹೋಗೋ, ಲೆಟ್ಸ್ ಗೋ. ಸೊ ಗೈಸ್ ಕಾಯಿ ಕೆಡುತ್ತಾ ಇದ್ದಾರೆ ನೋಡಿ ಅಣ್ಣವರು. ಸೊ ನನಗೆ ಬೇಕಾಗಿದ್ದು ಇದೇ ಥರ ಕಡ್ಡಿ ಉದ್ದನ್ ಬೇಕು, ಬಣ್ಣ ಕಡ್ತಾ ಇದ್ದಿರಲ್ಲ ಆ ಥರ ಫುಲ್ ಉದ್ದನ್ ಬೇಕಿತ್ತು, ಸಿಗಲಿಲ್ಲ ಅದು. ಸೊ ಇವಾಗ ಹಣ್ಣು ಸಿಕ್ಕಿರೋಕ್ಕೆ ಕೆಡುತ್ತಾ ಇದ್ವಿ. ಇಲ್ಲಾಂದರೆ ಫುಲ್ ಅಯ್ಯಂಬೇಕಿತ್ತು. ದಿನಕ್ಕೆ 4-5 ಕಾಯಿ ಹೋದ್ರು ಹೋಗ್ತಾವೆ ಸುಮ್ಮನೆ. ಸೊ ಗಾಯ್ಸ್ ಕಾಯಿ ಕೆಡೋದೆಲ್ಲ ಮುಗೀತು, ಅಣ್ಣ ಹೋದರು. ಸೊಪ್ಪು ತಗೊಂಡು ಕೊಟ್ಬರೋದಕ್ಕೆ. ಸೊ ಈಗ ಕೊಟ್ಬರ್ಬೇಕು. ಮತ್ತು ಕಾಯಿನ ಈಗ ಹಾಕೊಂಡು ಹೋಗೋದು ಹೆಂಗೆ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡುವ ಅದು ಏನಾಗುತ್ತೆ. ಇವಾಗ ಇದು ಸೊಪ್ಪು ಕೊಟ್ಟು ಬರಬೇಕು. ನನಗಿದ್ದು ದೊಡ್ಡ ತಲೆನೋವಿದೆ, ಕಾಯಿ ಕಟ್ಬೇಕು. ದಿನಕ್ಕೆ 4-5 ಕಾಯಿ ಗಾಯ್ಸ್. ಸೊ 100 ರೂಪಾಯಿ ಅಂತ ಕಟ್ಕೊಳ್ಳಿ. ನಾವು ತೋಟಕ್ಕೆ ಬರೋಂಗಿದ್ರೆ 100 ರೂಪಾಯಿ ದುಡ್ಡು ದಂಡ ಆಗೋದು ಸುಮ್ಮನೆ. ಹಂಗಾಗಿ ನನಗೆ ಇದೊಂದು ದೊಡ್ಡ ಟೆನ್ಷನ್. ಈಗ ಪಾರ ಆಯಿತು ನನ್ನ 1-1.5 ತಿಂಗಳು ನನಗೆ ಟೆನ್ಷನ್ ಇಲ್ದಂಗೆ ಆರಾಮಾಗಿರ್ಬೋದು ಈಗ. ಸೊ ಬನ್ನಿ ಇದನ್ನು ಇವಾಗ ತೋಟಕ್ಕಲ್ಲ ವಸ್ತುರು ಕೊಟ್ಟು ಬರಬೇಕು. ಲೆಟ್ಸ್ ಗೋ ಹೋಗುವ. ಸೊ ಗೈಸ್ ಅಂದವೇ ಇನ್ನೊಬ್ರದ್ದು ಸೊಪ್ಪು ಪಾಲಕ ಸೊಪ್ಪಿದೆ ಅಂತೆ. ಅವರು ಫೋನ್ ಮಾಡಿದ್ರು, ಹಂಗೆ ಪಿಕಪ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಕೊಡ್ತಲ್ಲ ಅವ್ರಿಗೆ ಅಂತ ಇವ್ರು ಕೊಡೋದು. ಅವ್ರೇನೋ ಕೆಲಸ ಇದೆ, ಬರೋದಕ್ಕಾಗಲ್ಲ ಅಂತ ನನ್ನ ಕೈ ಕೊಟ್ಟು ಕಳಿಸಿದ್ದಾರೆ. ಸೊ ಲೆಟ್ಸ್ ಗೋ 2 ತನಕ ಕೊಟ್ಟು ಬರುವ. ಹ್ಞೂ ಅಷ್ಟು ಅದಾವಿಲ್ಲ, ಒಂದು 20. ಸೊ ಸ್ವಲ್ಪ ಕಾಯಿ ಉಳಿಸ್ಕೊಂಡಿದ್ವಿ, ಸ್ವಲ್ಪ ಕೊಟ್ವಿ. ಸ್ವಲ್ಪ ಮನೆಗೆ ಟ್ಯಾಕ್ಟ್ರಲ್ಲಿ ತಗೊಂಬಂದು ಅಲ್ಲಿ ನಿಲ್ಲಿಸ್ಬಿಟ್ಟು ಹಾಕೊಂಡು ಒಳಗಡೆ. ಫುಲ್ ಸುಸ್ತು ಗಾಯ್ಸ್, ಬಿಸಿಲು ಆಗಲ್ಲ. ಏನು ಕುಳಿಸಿಕಂತ ನಿಮಗೆ ಗೊತ್ತಾ, ಫ್ಯೂಚರಲ್ಲಿ ಹೇಳ್ತೀನಿ ಏನಕ್ಕೆ ಅಂತ. ಇವಾಗ ಸದ್ಯಕ್ಕೆ ಸುಸ್ತಾಗ್ಬಿಟ್ಟು ಊಟ ಮಾಡಿಲ್ಲ, ಏನಾರ ಊಟ ಮಾಡೋಕೆ ಫಸ್ಟ್ ಮಕ್ಕ ತಗೊಂಡು ಊಟ ಮಾಡೋಕೆ ಫ್ರೆಶ್ ಅಪ್ ಆಗಿ ಆಗಲ್ಲ. ಅಲ್ಲ ಗಾಯ್ಸ್, ಫೋನ್ನ ಬಿಸ್ಲಾಗಿ ಎಲ್ಲ ಆಡಕ್ಬೇಕು. ಬಿಸ್ಲು ನೋಡ್ರಿ ಅಲ್ಲಿ ಹೊರಗಡೆ ಬಿಸಿಲು ನೋಡ್ರಿ, ಅಲ್ಲಿ ಎಷ್ಟು ಬಿಸಿಲೈತೆ ಅಂತ ಹೇಳ್ಬಾರ್ದು, ಅಷ್ಟು ಬಿಸಿಲೈತೆ. ಫೋನ್ ಅಲ್ಲಿ ಕಾಯಿ ಅಲ್ಲಿ ಟ್ಯಾಕ್ಟ್ರ್ ಹತ್ರ ಅಲ್ಲಿ ಫೋನ್ ಕಾಯಿ ಹಾಕೊಂಡು ತಾಂಬಂದ್ವಲ್ಲ, ಅಲ್ಲೇ ಬಿಟ್ಟು ಬಂದಿತ್ತೆ. ಇನ್ನೊಂದು ಈಗ ಅನ್ಸ್ಕೊಂಡಿದ್ದು ಅರ್ಧ ಗಂಟೆ ಬಿಟ್ಟು ಅನ್ಸ್ಕೊಂಡು ಯಾರೋ ತಗೊಂಡೋಗಿದ್ರಿ ಹೆಂಗ್ ಗತೆ. ಏನ್ ಫೋನ್ ಬೇಡ, ಅದು ಒಳ್ಳೇದ್ ಕೊಡು ಅಂತ ಕೇಳ. ಫೋನ ಒಳ್ಳೇದ, ಒಳ್ಳೆ ಫೋನ್ ನೋಡಿ. ಈಗ ತರ್ತಾಳ ನನ್ನ ತಂಗಿ. ನೋಡ ತರ್ತಾಳ ಫೋನ್. ಒಳ್ಳೆ ಫೋನ್ ಕೊಟ್ರಿ ಹೆಂಗತ್ತೆ. ಐಫೋನ್ ಕೊಡ್ಸಿರಿ ಅಮ್ಮಗೆ ಅಂತ ನನಗೆ ಈಗಲೇ ಯೋಚನೆ ಅಲ್ಲ. ಐಸ್ ಕೊಡಿಸ್ತಾರೆ, ಬಿಸಿಲು ತಿನ್ನು ಐಸ್ ಏನೋ ಡಗೆ ಹೋಗಿ
ಎಸಿ ಹೋದ್ರೋಗುತ್ತೆ, ಅದೇನು ದೊಡ್ಡ ಇದಲ್ಲ ಎಸಿ. ಹಾಂ ಏನ್ ಬಿರಿಯಾನಿ ಸೀದೋಗುತ್ತೆ. ಹಿಂಗೈತೆ ನೋಡಿ ನಮ್ಮ ಮನೆ ಪರಿಸ್ಥಿತಿ. ಸೊ ಗಾಯ್ಸ್, ಇವಾಗ ಊಟ ಮಾಡ್ತಾ ಇದ್ದೀನಿ. ಊಟ ತಿಂಡಿ ಎಲ್ಲ ಒಂದೇ 12:30 ಎಲ್ಲ ಟೈಮು. ಸೊ ಇವಾಗ ಬಿರಿಯಾನಿ ಮತ್ತು ಇದು ಗ್ರೇವಿ, ಪೀಸ್ ಏನಿಲ್ಲಲ್ಲ, ಕಟ್ ಖಾಲಿ. ಸೊ ನಾನು ರಾತ್ರಿ ಹೇಳಿದ್ನಲ್ಲ ನನ್ನ ತಂಗಿಗೆ ಈ ಥರ ಕಟ್ ಮಾಡು ಅಂತ ನೀರುಳ್ಳಿ ಹೇಳಿದ್ದು ನಾನು. ಈ ಥರ ಇದ್ದರೆ ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅವಳು ಒಂದು ಪೀಸ 2 ಹೋಳು ಮಾಡಿ ಬಿಸಾಕ್ಬಿಟ್ಟಿದ್ದಾಳೆ. ಚೆನ್ನಾಗಿರಲ್ಲ ಅವು, ಇದಾದ್ರೆ ಸ್ವಲ್ಪ ಟೇಸ್ಟಾಗಿರುತ್ತೆ ತಿನ್ನೋದಕ್ಕೆ. ಸೊ ಬನ್ನಿ ತಿನ್ನುವ, ಹೊಟ್ಟೆ ಆಗ್ತಾಯಿದೆ. ತಿಂದ್ಬಿಟ್ಟು ಇವಾಗ ಕಾಯೆಲ್ಲ ಏನು ಮಾಡೋದು, ಏನು ಪ್ಲ್ಯಾನ್ ಮಾಡಿ ಏನೋ ಮಾಡಬೇಕು. ಸೊ ನೋಡುವ ಏನಾಗುತ್ತೆ. ಸೊ ಗೈಸ್, ಜಿಜ್ಜಿ ಹೋಗ್ತಾ ಇದೆ. ಜಿಜ್ಜಿ ದೇವರು ನಮಸ್ಕಾರ ಮಾಡ್ಕೊಳ್ಳಿ ಎಲ್ಲರೂ. ಇಲ್ಲಿಂದನೇ ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ. ಅಲ್ಲಿಗೆ ಹೋಗೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಬಿಸಿಲಾಗಿದೆ ನಮ್ಮೂರಲ್ಲಿ. ಸೊ ಅದಕ್ಕೆ ಇಲ್ಲಿಂದನೇ ಕೂತ್ಕೊಂಡು ಝೂಮ್ ಮಾಡ್ತಾ ಇಲ್ಲೇ ಕೈ ಮುಗಿತಾ ಇದ್ದೀನಿ ನಾನು ಕೂಡ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ನಮ್ಮೂರಲ್ಲಿ ಅವತ್ತು ಜಾತ್ರೆ ಅಂತ ಹೇಳಿದ್ದು ನೋಡುವ, ನಾಳೆ ಪೋಸ್ಟ್ಪೋನ್ ಆಗಿದೆ. ನಾಳೆ ಜಾತ್ರೆ, ಅವತ್ತಿರಲಿಲ್ಲ. ಸೊ ಇಲ್ಲೇ ಬಂದು ಇಲ್ಲಿಗೆ ಬರುತ್ತಾ ಇಲ್ಲ, ಹಂಗೆ ಹೋಗುತ್ತೆ. ತಿಮ್ಮಪ್ಪ ಸ್ವಾಮಿ ಎಲ್ಲ ಕೈ ಮುಕ್ಕಳಿ. ಸೊ ಇವಾಗ ಸ್ವಲ್ಪ ವಿಡಿಯೋ ಶೂಟೆಲ್ಲ ಮಾಡೋದಿದ್ದಾವೆ, ವಿಡಿಯೋ ಶೂಟೆಲ್ಲ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಎಡಿಟು ಶೂಟು ಎಲ್ಲ ಅಪ್ಡೇಟ್ ಮಾಡಬೇಕು. ಮತ್ತೆ ನಾನು ನಾಳೆ ನೈಟು ಮತ್ತೆ ಹೋಗ್ಬೇಕು ಗಾಯ್ಸ್ ಬೆಂಗಳೂರಿಗೆ. ಏನು ಮಾಡೋದು ಮತ್ತೆ, ಈಗ 3ನೇ ತಾರೀಕು, ನಾಳೆ 3ನೇ ತಾರೀಕು ಹೋದರೆ ನೆಕ್ಸ್ಟು ಮತ್ತೆ 10ನೇ ತಾರೀಕು ತನಕ ನಾನು ಮತ್ತೆ ವ್ಲಾಗ್ ಮಾಡೋದಕ್ಕಾಗಲ್ಲ. ಸ್ವಲ್ಪ ಕಮಿಟ್ಮೆಂಟ್ಸ್ ಜಾಸ್ತಿ ಆಗಿದ್ದಾವೆ, ಏನು ಮಾಡೋದಕ್ಕಾಗಲ್ಲ. ಆಮೇಲೆ ನೋಡುವ, ಸ್ವಲ್ಪ ಕಮಿಟ್ಮೆಂಟ್ಸ್ ಎಲ್ಲ 90% ಕಡಿಮೆ ಆದಮೇಲೆ ನಾನು ಆದಷ್ಟು ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಸಿ, ನೋಡುವ ಏನೆಲ್ಲ ಆಗುತ್ತೆ, ಬಿಟ್ಟಿದ್ದು ನೋಡುವ. ಸೊ ಗಾಯ್ಸ್, ಒಂದು ಸ್ವಲ್ಪ ವಿಡಿಯೋ ಶೂಟೆಲ್ಲ ಮಾಡಿ ಮುಗಿಸ್ದೆ. ಕರೆಂಟ್ ಬಂದಿದೆ ಅಂತ ನೀರು ಪಡೆದಕ್ಕೆ ಹೋಗ್ಬೇಕು. ನನ್ನ ತಂಗಿ ಹೋಗಿದ್ದಾಳೆ. ಸೊ ಗಾಡಿ ಕೊಟ್ಬಿಟ್ಟು ಕಳಿಸ್ತಾಳೆ, ನಾವು ಹೋಗಿರು ಬರ್ತೀನಿ ಅಂತವ. ಸೊ ಅಲ್ಲಿ ಕರೆಂಟ್ ಮೋಟ್ರ್ ಸ್ಟಾರ್ಟ್ ಆಗ್ತಿಲ್ವಂತ. ಯಾಕೋ ನಮ್ಮ ತೋಟ ಇರೋದ ಮೇಲೆ, ಇಲ್ಲಿ ಮೋಟ್ರ್ ಕೆಳಗಲ್ವಾ, ಸ್ವಲ್ಪ ಅದು ಆಗುತ್ತೆ. ವೋಲ್ಟೇಜ್ ಇರಲ್ಲ ಗೈಸ್, ಹಂಗಾಗಿ ಸ್ಟಾರ್ಟ್ ಆಗೋಲ್ಲ ಬೇಗ ಅದು. ಅದಕ್ಕೆ ಇವಾಗ ಫೋನ್ ಮಾಡಿದ್ಲು, ಸ್ಟಾರ್ಟ್ ಆಗಿಲ್ಲ. ಬಂದು ಸ್ಟಾರ್ಟ್ ಮಾಡ್ಕೊಂಡು ಹೋಗಿಲ್ಲ ನಂಗೂ, ಅದು ಯಾಕೆ ಮತ್ತೆ ಆಫ್ ಆಗಿದೆ. ಸೊ ಹೋಗಿ ಸ್ಟಾರ್ಟ್ ಮಾಡಬೇಕು. ಊಟ ಮಾಡಿಲ್ಲ, ಹೊಟ್ಟೆ ಆಗ್ತೈತೆ. ಸೊ ಸ್ಟಾರ್ಟ್ ಮಾಡಬೇಕು, ಬಂದು ಊಟ ಮಾಡ್ಬೇಕು. ಲೆಟ್ಸ್ ಗೋ. ಸೊ ಗೈಸ್, ಅದು ಮೋಟರ್ ಆಫ್ ಆಗಿದೆ. ಸೊ ಅದೊಂದು ಹೆವಿ ಮೋಟರಲ್ಲ, ವೋಲ್ಟೇಜ್ ಜಾಸ್ತಿ ಬೇಕು ಅದಕ್ಕೆ. ವೋಲ್ಟೇಜ್ ಕಮ್ಮಿ ಆಫ್ ಆಗಿದೆ. ಆನ್ ಮಾಡಿ ಬಂದಿದ್ದೀನಿ. ಬನ್ನಿ ಊಟ ಮಾಡ್ಕೊಂಬಿಟ್ಟು ವಾಪಸ್ ಮತ್ತೆ ಬರುವ. ಹಚ್ಕೊ ಮನೆ ಹೋಗ್ತಾಯಿದ್ದೀನಿ. ಸೊ ಗೈಸ್, ಇವಾಗ ಊಟ ಮಾಡ್ಕೊಂಡು ನಮ್ಮ ತೋಟದ ಮನೆ ಹತ್ರ ಬಂದೆ. ಸೊ ಇದು ಸೊಪ್ಪಿನ ಬೀಜ ನಿನ್ನೆ ತಾಮನಿಂದ ಹಂಗೆ ಇವಾಗ ಎತ್ಕೊಂಬಂದೆ. ಸೊ ಇವಾಗ ಅದನ್ನೆಲ್ಲ ಚೆಲ್ಲಬೇಕು. ನಮ್ಮ ಪೌಡರ್ ಎತ್ಕೊಂಡು ಹೋಗ್ಬೇಕು. ಇವಾಗ ಊಟ ಮಾಡ್ಕೊಂಬಂದು ಇವಾಗ ಎತ್ಕೊಂಡು ಹೋಗ್ಬೇಕು. ಅದನ್ನೆಲ್ಲ ತೆಗೆದುಬಿಟ್ಟವನ್ನ ಇದನ್ನು ಸೆಟಪ್ ಮಾಡ್ಕೋಬೇಕು. ಇವಾಗ ಇದನ್ನು ಸೆಟಪ್ ಮಾಡ್ಕೊಂಡು ತಗೊಂಡು ಹೋಗಬೇಕು. ಸ್ವಲ್ಪ ಬಿಸಿಲು ಕೂಡ ಕಡಿಮೆ ಆಗಿತ್ತು. ಇವಾಗ ಸ್ವಲ್ಪ ಕಡಿಮೆ ಏನಾಗಿಲ್ಲ, ನಾನು ತಗೊಂಡು ಹೋಗ್ತಿ ಕಡಿಮೆ ಆಗುತ್ತೆ, ಹೆಂಗೆ ಮ್ಯಾಚ್ ಆಗುತ್ತೆ. ಸೊ ನನ್ನ ತಂಗಿ ತೋಟದಲ್ಲಿದ್ದಾಳೆ, ನೀರು ಬಿಡ್ತಾ ಇದ್ದಾಳೆ. ಸೊ ಇದನ್ನು ಸೆಟಪ್ ಮಾಡ್ಕೊಂಡಿರೋದು ತಗೊಂಡು ಹೋಗ್ಬೇಕು. ಬಿಸಿಲು ನೋಡ್ರಿ ಹೊರಗೆ ಹೋಗಿ ಅದಕ್ಕಾಗುತ್ತೆ ನನಗೆ. ಸೊ ಬನ್ನಿ ಇದನ್ನ ಸೆಟಪ್ ಮಾಡ್ಕೊಂಡು ತಾನು ಲೆಟ್ಸ್ ಗೋ ತೋಟಕ್ಕೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಗೈಸ್, ಇವಾಗ ತೋಟದ ಹತ್ರ ಬಂದೆ. ನನ್ನ ತಂಗಿ ನೀರು ಬಿಡ್ತಾ ಇದ್ದಾಳೆ, ಅರ್ಧಂಬರ್ಧ ಆಗಿದ್ದಾವೆ. ಸೊ ವೋಲ್ಟೇಜ್ ಇಲ್ಲದಕ್ಕೂ ಅದಕ್ಕೂ ನೀರು ಕಡಿಮೆ ಬರ್ತಾ ಇದ್ದಾವೆ. ನೀರು ಗಡಗಡ ಸಾಕ್ತಾನೆ ಇಲ್ಲ, ಏನು ಮಾಡೋಂಗಿಲ್ಲ. ನೀರು ಕಮ್ಮಿ ಆಗಿದ್ದಾವೆ ಆಲ್ರೆಡಿ. ಮಳೆ ಕೈ ಕೊಟ್ಟರೆ ತುಂಬ ಕಷ್ಟ ಆಗುತ್ತೆ. ಮಳೆ ಬರಬೇಕು, ಇದು ಗೊತ್ತಿಲ್ಲ ಏನಾಗುತ್ತೋ, ನೋಡುವ ನಮ್ಮ ಮನೆ ಬರ. ಸೊ ಇವಾಗ ನಿನ್ನೆ ಗೊಬ್ಬರ ಹಾಕಿದ್ವಿ ಸೊಪ್ಪಿಗೆ. ಇದು ಕೂಡ ಅಲ್ಲ ಕೀಳೋದಕ್ಕೆ ರೆಡಿ ಇದೆ. ಇದೆಲ್ಲ ನಮ್ಮಮ್ಮ ನೋಡ್ಕೊಳದೆ. ನಾನು ಇನ್ನು ನಾಳೆ ಇರಲ್ಲ, ಹೋಗ್ತೀನಿ. ನೋಡುವ ಹೆಂಗೆಲ್ಲ ಆಗುತ್ತೆ. ಸೊ ನೀವು ಬೆಳಗ್ಗೆ ಟ್ರ್ಯಾಕ್ಟ್ರ್ ಕರ್ಕೊಂಬಂದು ಟ್ರ್ಯಾಕ್ಟರ್ ತುಂಬ್ಕೊಂಡು ಹೋಯ್ದು ಕಾಯಿನ ನೋಡಿ. ಟ್ರ್ಯಾಕ್ಟ್ರೆಲ್ಲ ತುಳಿದಾಡ್ಬಿಟ್ಟಿದೆ, ನಿನ್ನೆ ಹೊಡೆದಿದ್ದು. ಬೇಜಾರಾಗುತ್ತೆ ಗೈಸ್, ಹಿಂಗೆ ಹೊಡೆದ್ಬಿಟ್ಟಿದ್ದಾರೆ ಟ್ರ್ಯಾಕ್ಟ್ರದ ಮೇಲೆ ಓಡಾಡಿದ್ರೆ. ನಂದು ಈ ಟ್ರ್ಯಾಕ್ಟ್ರ್ ಓಡಾಡಿದ್ರೆ ನನಗೆ ಬೇಜಾರಾಗುತ್ತೆ. ಅದು ಒಂದು ಸ್ವಲ್ಪ ನನಗೆ ಈ ಥರ ತುಳಿದಾಡಿರೋಂಗಿಲ್ಲ, ಇಷ್ಟ ಆಗಲ್ಲ ನನಗೆ ಒಂಥರ. ಏನು ಮಾಡೋಂಗಿಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಮಳೆ ಬಂದಮೇಲೆ ಇನ್ನೊಂದು ಸತಿ ಹೊಡಿತೀನಿ. ಈಗೆಲ್ಲ ಇದನ್ನೆಲ್ಲ ಸೊಪ್ಪು ಚೆಲ್ತೀನಲ್ವ, ಈಗ ಮ್ಯಾಚ್ ಆಗುತ್ತೆ, ಏನಾಗಲ್ಲ. ಸೊ ಇವಾಗ ಬೀಜ ತಂದಿದ್ದೀನಿ ಆ ಚೀಲದಲ್ಲಿ. ಸೊ ಇವಾಗ ಕುಂಟೆ ತಂದುಬಿಟ್ಟು ದಳೆ ಅಂದರೆ ಸಾಲು, ಈ ಥರ ಸಾಲು ಮಾಡಿ ಈಗ ಸೊಪ್ಪು ಚೆಲ್ಲಬೇಕು. ಲೆಟ್ಸ್ ಗೋ. ಸೊಪ್ಪನ್ನೆಲ್ಲ ಚೆಲ್ಬಿಟ್ಟು ನಾನು ಇನ್ನೇ ಚೆಲ್ಲಾದ್ಮೇಲೆ ನಾನು ವೀಡಿಯೋ ಮಾಡಲ್ಲ, ನಾನು ಮರ್ತೋಗ್ಬಿಡ್ತೀನಿ. ಫುಲ್ ಟಯರ್ಡ್ ಆಗಿರುತ್ತೆ. ನೈಟ್ ಕತ್ಲಾಗ ಹೋಗುತ್ತೆ. ನಾನು ಎಲ್ಲ ಚೆಲ್ಬಿಟ್ಟು ಎಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಸೀದಾ ಮನೆಗೆ ಹೋಗ್ಬಿಟ್ಟು ನಾನು ನೆನೆಸ್ಕೊಂಡು ವೀಡಿಯೋ ಮಾಡೋದು. ನೆನಪಿಗೆ ಬಂದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಹಾಂ, ಸೊ ಗೈಸ್ ಎಲ್ಲ ಮುಗಿಸ್ತೀವಪ್ಪ. ಅಂತೂ ವೀಡಿಯೋ ಮಾಡೋದೇನು ಮರಿಯಿಲ್ಲ, ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಮುಗಿಸ್ದೆ, ವಿಡಿಯೋ ಎಲ್ಲ ಮುಗಿಸ್ಬಿಟ್ಟು ಇವಾಗ ಸೀದಾ ಮನೆಗೆ ಹೋಗ್ಬೇಕು. ಫುಲ್ ಸುಸ್ತು ಗೈಸ್, ಫುಲ್ ಬೆವರು ಇಳಿತಾ ಇದೆ, ಫುಲ್ ಸುಸ್ತು. ಇನ್ನು ಕತ್ಲ ಇಲ್ಲ, ಬೇಗ ಮುಗಿಸ್ತೀನಿ. ನನಗೆ ಬೇಗ ಭಾಳ ಕಮಿಟ್ಮೆಂಟ್ ಇದೆ. ನಾಳೆ ಒಂದು ದಿನ ಟೈಮ್ ಇಲ್ಲ, ಕ್ವಿಕ್ಕಾಗಿ ನಾನು ಕೆಲಸ ಮುಗಿಸ್ಬೇಕು ಅಂತ ಬೇಗ ಹೊಡೋದು ಮುಗಿಸ್ಬಿಟ್ಟೆ. ಸುಸ್ತಾಗ್ತಾಯಿದೆ ಫುಲ್.
ಮನೆಗೆ ಹೋಗ್ಬೇಕು. ಇನ್ನು ದೊಡ್ಡ ಮನೆ ನಿಲ್ಲಿಸ್ಬಿಟ್ಟು ಸೀದಾ ಮನೆ ಹೋಗ್ಬೇಕು. ಇವಾಗ ನೀವು ಮನೆಗೆ ಹೋಗುವ. ಲೆಟ್ಸ್ ಗೋ. ಮತ್ತು ಸ್ಟೋರೇಜ್ ಬೇರೆ ಇಲ್ಲ, ಸ್ಟೋರೇಜ್ ಬೇರೆ ಖಾಲಿ ಹಂಗೈತೆ. ಬೇಗ ಹೋಗಿ ಫೈಲ್ಸ್ನೆಲ್ಲ ಡಂಪ್ ಮಾಡಬೇಕು. ಅಮ್ಮ ಬೆಳಗ್ಗೆ ಲೆಟ್ಸ್ ಗೋ ಹೋಗುವ. ನೀರು ಕುಡ್ಕೊಂಬಿಟ್ಟು ಹೋಗ್ತೀನಿ. ಬಾಟಲಿದೆ, ನೀರು ಕುಡ್ಕೊಂಬಿಟ್ಟು ಹೋಗ್ತೀನಿ. ಲೆಟ್ಸ್ ಗೋ, ಬಾಯ್ ಗಾಯ್ಸ್. ಬೆಳಗ್ಗೆ ನನ್ನ ತಂಗಿ ನಾವು ಅಮ್ಮನ ಗಾಡಿ ಕರ್ಕೊಂಡು ಬೀಳಿಸ್ಕೊಂಡು ಎಲ್ಲಿ ಬೀಳಿಸ್ದೆ, ಏನಾಯ್ತು ಪಕ್ಕ ಇನ್ಫಾರ್ಮೇಶನ್ ಕೊಡು. ಎಲ್ಲಿ ಬೀಳಿಸ್ದೆ, ಏನಾಯ್ತು? ಗಾಡಿ ಹಂಗೆ ಹಿಂಗೆ ಮಾಡ್ತಾಳೆ, ಗಾಡಿ ಹಿಂಗೆ ಮಾಡ್ತಾಳಂತೆ ಗಾಯ್ಸ್. ಸುಮ್ ಕುತ್ಕೊಂಡ್ಲಾರ್ದಲ್ಲ ಏ ಓ ಅಂತ ಅಂದು ಅಮ್ಮ ಬೀಳ್ಸಿ ಗಾಡಿ ಹೊಡೆಯಾರ್ಗು ಡಿಸ್ಟರ್ಬ್ ಮಾಡಿ. ಏನಾಗ್ತವ ಪಕ್ಕ ಅಲ್ಲ ಜಸ್ಟಿಂಗ್ ಆಗಿತ್ತಷ್ಟೇ. ಅದು ಯಾಕೆ ಫ್ರಂಟ್ ಗಾಡಿ ಬರ್ತಿತ್ತ ಬೇರೆದು? ನೀರು ಸಕ್ಕ ಓತದ ಅಚ್ಚುಕಟ್ಟಾಗಿ. ಇಲ್ಲ ನಿಲ್ಸ್ಕೊಂಬಿಡು, ಹಂಗೆಲ್ಲರ ಮಧ್ಯದಾಗ ಹೋಗೋ ನುಸಿ ಅಂತ ಪರಿಸ್ಥಿತಿ ಇದ್ರೆ ನಿಲ್ಸು, ಸ್ಟಾಪ್ ಮಾಡು. ಮೇನ್ ರೋಡು ಫುಲ್ ಸೈಕ್ ಆಗ್ಬಿಟ್ಟಿದಾರ ಅಮ್ಮ ಗಾಯ್ಸ್. ಫುಲ್ ಸೈಕ್. ಇವಳು ಡೈಲಿ 100 ರೂಪಾಯಿ ಪೆಟ್ರೋಲ್ ಹಾಕ್ಬೇಕು ನೀನು. ಈಗ ಟ್ಯಾಂಕ್ ಫುಲ್ ಮಾಡ್ಕೋ. ನೀರ್ ಬಿಡಕ್ ಸೈಕಲ್ ತಗೊಂಡೋಗಿ ಏನೂ ಆಗಲ್ಲ. ಹಂಗು ಮೆಮೊರಿ ಆಗಿದೆ. ಸ್ಟಾರ್ಟಿಂಗು ಹಿಂಗೆ ಕಟ್ಟೊಡ್ಯಕ್ಕೆ ಹೋಗಿ ನಾನು ಹಿಂಗೆ ಬರ್ತಿದ್ನ, ಹಿಂಗೆ ರೋಡು ಇದು ದಿಬ್ಬ. ನಾನು ಹಿಂಗೆ ಹೋಗ್ಬೇಕಿತ್ತು ರೈಟ್ಗೆ. ಇವಳಲ್ಲಿ ಸದ್ಯ ಹಿಂಗೆ ನಿಂತಿದ್ಲು. ಹಿಂಗೆ ಬಂದು ಹಿಂಗೆ ಹೋಗೋಣ ಅಂತ ಹೋಗಿ ಹಿಂಗೆ ಸ್ಟ್ರೈಟ್ ತಾಗ್ಬಿಟ್ಟಿದ್ದೆ. ಸ್ಟಾರ್ಟಿಂಗ್ ಫಸ್ಟ್ ಡೇ ನಾನು ಹಿಂಗೆ ಬಂದ ಹಿಂಗೆ ರೈಟಿಗೆ ಕಟ್ ಆಗ್ಬೇಕಾಯ್ತಾ. ಹಿಂಗೆ ಹೋಗೋಕ್ಕೆ ಅಂತ ಹೋಗಿ ಅದು ಹ್ಯಾಂಡ್ಲು ತಿರುಗಲೇ ಇಲ್ಲ, ಏನಂತ ಗೊತ್ತಾಗಲಿಲ್ಲ. ಬುರ್ರ ಏನು ಕೇಳೋ ಗಾಯ್ಸ್. ಚೀಲ ಎಲ್ಲ ಮಾಡಿ ಈ ಥರ ಮಾಡಿಟ್ರೆ ಹೆಂಗೆ ಈಗ ನಮ್ಮ ತೋಟದ ಮನೆಗೆ ಹಾಕ್ಬೇಕಂತೀವಿ. ಹೆಂಗೆ ತಾನೋಗ್ತಾರೆ ಗಾಯ್ಸ್, ಚೀಲ ಕಟ್ಟಿಲ್ಲ ಏನಿಲ್ಲ. ಇದನ್ನೆಲ್ಲ ಈಗ ಇವೇನು ಮಾಡ್ಬೇಕು ಇವನ್ನ ಸಣ್ಣವ ತಗೊಳಲ್ಲ ಕಣಮ್ಮ. ಯಾರು ಸುಲಿತಾರೆ ಅಂತ ಅವನ್ನ? ನಮ್ದು ಚಿಕ್ಕ ಇದಾವ, ಅದ್ರೊಳಗೆ ಕಾಯಿ ಸುಲಿಯೋಕೋರು ಹೊಡೆದೋಗ್ತವೆ. ಯಾರ್ದು ಸುಲಿಸ್ತಿ? ಇಲ್ಲೇ ಇಟ್ಕ, ಇಲ್ಲೇ ಸುಲಿಸು. ಅಲ್ಲಿ ತಂದ್ರೆ ಯಾರು ಸುಲಿತಾರ? ಅಲ್ಲಿ ಬಂದು ಒಟ್ಟಿ 100 ಕಾಯಿ ರಿಸರ್ವ್ ಇಟ್ಟಿರೋ, ಮಿಕ್ತಾವ್ ಬಿಡು. ಸೊ ಗೈಸ್, ಅಂತೂ ಇಂತೂ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಬಂತು. ಏನು ಅನ್ನಿಸುತ್ತೆ ಇದ್ರ ಬಗ್ಗೆ ನಿಮಗೆ? ಅಲ್ಲಿ ರೋಡಲ್ಲಿ ಸ್ವಲ್ಪ ಇಳಿಸು, ಅಮ್ಮನ ಇಳಿಸ್ತೀನಿ, ಎಡ್ಕೊಂಡು ಬರಲಿ ಅಮ್ಮನ, ನಮ್ಮೇಲೆ ಗಾಡಿ ಸರಿಯಾಗುತ್ತೆ. ಅದು ಹ್ಯಾಂಡ್ಲಿಂಗ್ ಹಿಂಗೆ ಶೇಕ್ ಆಗುತ್ತೆ ಗೈಸ್. ನಾನು ಹೊಡೆಯಬೇಕಾದ್ರೆ ಸಡನ್ನಾಗಿ ಪಿಕಪ್ ಸ್ಟಾರ್ಟಿಂಗ್ ತಗೊಳೋವಾಗ ಸಡನ್ನಾಗಿ ತಗೊಳಲ್ಲ ಸ್ಟ್ರೈಟಾಗಿ. ಅಮ್ಮ ಅದನ್ನ ನೋಡಿ ಅಂತ ಎದರುತ್ತೆ ಅಷ್ಟೇ. ಸ್ಕೂಟ್ರಂಗೆ ಸುಮ್ಮನೆ ಹೋಗಲ್ಲ, ಅದು ಹಿಂಗೆ ಸ್ವಲ್ಪ ಶೇಕ್ ಆಗಿ ಮುಂದಕ್ಕೆ ಹೋಗೋದು. ಹೌದು ತಾನೆ? ಅಮ್ಮ ಹಿಡ್ಕೋದು ಸೈಕ್ ಆಗ್ಬಿಟ್ಟಿತ್ತು ಅಮ್ಮ. ಇವಳು ಮಿರರ್ ನೋಡಿ ಅಮ್ಮ ಸೈಕ್ ಮಾಡ್ತಾ ಇದ್ದಾರೆ ಅಂತ ಸೈಕ್ ಮಾಡ್ಯ. ಫುಲ್ ಸೈಕ್ ಅಮ್ಮ. ಆದ್ರೂ ಗಾಯ್ಸ್ ಸ್ವಲ್ಪ ಹುಷಾರಾಗಿ ಹೊಡೀರಿ ಗಾಡಿ ಎಲ್ಲ ಅಷ್ಟೇ. ಸೊ ಇವಾಗ ಇದನ್ನೆಲ್ಲ ಚೀಲ ಎಲ್ಲ ಏನೋ ಪ್ರಿಡಿಕ್ಟ್ ಮಾಡಬೇಕು.
ಸೊ ಅದೇನು ಮಾಡಿ ಹಾಂ ಯಾವ 3 ಅಳ್ದಿಚ್ಚಿಲ್ಲ ಇವು ಇದು ಸರಿ ಬೆಳಿಗ್ಗೆ ತಗೊಂಡೋಗಲ್ಲ ಅದು ಬಿಡು ಈಗಾಗಲ್ಲ ಈಗ ಎಲ್ಲಿ ತಗೊಂಡೋಗನಮ್ಮ ಗಾಯ್ಸ್ ಈ ಕತ್ಲಾಗಿ ತೋಟ ಮನೆ ತನಕ ಚೀಲ ಕಟ್ಟಿಲ್ಲ ಏನಿಲ್ಲ ಹೆಂಗೆ ತಗೊಂಡೋಗ್ತಾರೆ ಬೈಕಲ್ಲಿ ಇಟ್ಕೊಂಡು ಹೋಗ್ಬೇಕು ಯಾವ ಹೋಗ್ತಾನೆ ಎಡಿಟಿಂಗ್ ಎಲ್ಲ ಬಾಕಿ ಇದೆ ನಾಳೆ ಬರೋ ಟೈಮ್ ಆಗಲ್ಲ ನಾಳೆ ನಾನು ಇರೋಲ್ಲ ನಾಳೆ ಮತ್ತು ಜಾತ್ರೆ ವ್ಲಾಗ್ ನಿಂದೆ ಜಾತ್ರೆ ಕ್ಲೀನಾಗಿ ವ್ಲಾಗ್ ಮಾಡ್ಕೊಡ್ಬೇಕು ನಾಳೆ ಎಲ್ಲ ಕ್ಲೀನಾಗಿ ವ್ಲಾಗ್ ಮಾಡೋದು ನಿಂದೆ ಜವಾಬ್ದಾರಿ ಇರೋ ತನಕ ಮಾಡ್ತೀನಿ 9-10 ಗಂಟೆ ತನಕ ಆಮೇಲೆ ತಾನು ಜಾತ್ರೆ ಸ್ಟಾರ್ಟ್ ಆಗೋದು ನಾನು ಏನು ಮಾಡೋದು ಇದ್ರಾಗ ಮಾಡು ಯಾರು ತಂದೋಗ್ತಾರೆ ಪಾಸಿಟಿವ್ ಥಿಂಕ್ ಮಾಡ್ಬೇಕು ನೀನು ಹಂಗೆ ನೆಗೆಟಿವ್ ಥಿಂಕ್ ಮಾಡು ಅದ್ರಾಗೆ ಮಾಡು ಏನಾಗಲ್ಲ ಸಾಕು 2 ಫೋನು ಚಾರ್ಜ್ ಮಾಡು 2 ಮಾಡು ಹಿಂಗೆ ಮಾಡು ಲ್ಯಾಂಡ್ ಸ್ಲೈಡಿಂಗ್ ಮಾಡು ಸಾಕು ಯಾಕಂದ್ರೆ ನಾಳೆ ವ್ಲಾಗ್ ಜಾತ್ರೆ ಎಲ್ಲ ಬೇರೆ ಊರಿಂದೆಲ್ಲ ವ್ಲಾಗ್ ಮಾಡ್ತೀನಿ ನಮ್ಮೂರಿಂದ ವ್ಲಾಗ್ ಮಾಡ್ದಂಗಿದ್ರೆ ಹಂಗೆ ಅಂತ ಗಾಯ್ಸ್ ಹೇಳಿ ಗಾಯ್ಸ್ ಹಿಡ್ಕೊಂಚೂರು ನೀವೇ ಆದರೂ ಹಾಂ ವ್ಲಾಗ್ ಮಾಡಬೇಕು ನನಗೆ ಅವೆಲ್ಲ ಗೊತ್ತಿಲ್ಲ ನಾಳೆ ವ್ಲಾಗ್ ನಿಂದೆ ಆಯಿತಾ ಸಿಂಪಲ್ ದೇವ್ರು ಕುಣಿಯೋದು ಆರ್ಕೆಸ್ಟ್ರದ್ದು ಮೇಯ್ನ್ ಆರ್ಕೆಸ್ಟ್ರದೆಲ್ಲ ಮಾಡಿ ಝೂಮ್ ಮಾಡಿ ಕ್ಲೀನಾಗಿ ಮಾಡಿ ನನ್ನ ವ್ಲಾಗ್ ನೋಡು ಎಲ್ಲದು ಮಲನಹಳ್ಳಿದು ಫುಲ್ ಖುಷ್ ನೋಡಿದ ವ್ಲಾಗ್ ಅದನ್ನ ಕಂಪ್ಲೀಟ್ ಆಗಿ ಅದು ನೋಡು ವ್ಲಾಗ್ ಅದು ಯಾರೋ ಎಲ್ಲ ಮಾಡಿದ್ದೀನಿ ಝೂಮ್ ಮಾಡಿ ಮಾಡು ನೀನು ಇಲ್ಲೇ ಕುತ್ಕೊಂತೀರಾ ಅಲ್ಲಿ ಹತ್ರಕ್ಕೇನು ಹೋಗಲ್ಲ ನೀನು ಝೂಮ್ ಮಾಡು ಸ್ವಲ್ಪ ಕ್ಲಿಪ್ಗಳು ಒಂದು ಸಾಂಗ್ ಪ್ಲೇ ಆದಾಗ ಒಂದು 10 ಸೆಕೆಂಡ್ ಒಂದು 30 ಸೆಕೆಂಡು ಸಾಕು ಒಂದು ಸಾಂಗಿದ್ದು ಒಂದು 10 ಸೆಕೆಂಡ್ 20 ಸೆಕೆಂಡ್ ನಾನು 5 ಸೆಕೆಂಡ್ ಕಟ್ ಮಾಡಿ ಹಾಕೋದನ್ನ ಇರಲಿ ವ್ಲಾಗ್ ಚೆನ್ನಾಗಿರೋವು ಕಾಮಿಡಿ ಆಗಿರೋವು ಅವೆಲ್ಲ ಮಾಡು ಆಮೇಲೆ ಜಾತ್ರೆ ಕುಣಿಯೋದು ಅವೆಲ್ಲ ಮಾಡು ಲೈಟಿಂಗ್ಸ್ ಎಲ್ಲ ಮಾಡ್ಕೊಳ್ಳೋಣ ಬೀಪ್ ಹಾಕಕ್ಕೆ ಮಾಡ್ತೈತೆ ಗಾಯ್ಸ್ ಏನಂತು ಗಾಯ್ಸ್ ಅಮ್ಮ ಏನಂತು ಅಮ್ಮ ಇರ್ಬೋದಲ್ಲ ಒಂದು 10 ಇರ್ಬೋದು 50 ಇದ್ರೆ ಏನ್ ಬಿದ್ದಪ್ಪ ಅದು ಸೊ ನೋಡುವ ಗಾಯ್ಸ್ ಇವ್ನ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸೊ ಇವಾಗ ಹೋಗೋದ ಬೆಳಗ್ಗೆ ತಗೋದ ಗೊತ್ತಿಲ್ಲ ನೋಡ್ತೀನಿ ಏನೋ ಒಂದು ಮಾಡ್ತೀನಿ ಪ್ಲಾನು ಸೊ ನಮ್ಮ ನನ್ನ ತಂಗಿ ನಾಳೆ ವ್ಲಾಗ್ ವ್ಲಾಗ್ ಏನಾಗಲಿ ಚೆನ್ನಾಗಿ ಮಾಡು ಎಲ್ಲ ಇಂಟ್ರೋ ಎಲ್ಲ ನಿಂದೆ ಪೂರ್ತಿ ಜಾತ್ರೆ ವ್ಲಾಗ್ ಮಾಡು ನೀನು ಡೈಲಿ ವ್ಲಾಗ್ ಬೇಡ ಜಾತ್ರೆ ಮೇನ್ ಅಮ್ಮ ಬಿಡಮ್ಮ ಬೇರೆ ಮಾಡತ್ಲಾಗಿ ಇಷ್ಟ ಐತೆ ಇರ್ಲಿ ಅದು ಅದು ಅಷ್ಟು ಆಗಲ್ಲ ಈ ಮೊಟ್ಟೆ ತರ್ಸೋಣ ಅಡಿಲ್ಲ ಫೋನ್ ಪೇ ಮಾಡ್ರ ತೋರ್ಸು 3ನೇ ತೋರ್ಸು ಆಯ್ತು ಇಲ್ಲ ಬೇರೆನ ಮಾಡು ಗಾಯ್ಸ್ ಏನ್ರಿ ಇದು ಒಂದು ವಾರದ ಮೊಳಕೆ ಹೊಳಿ ಕಳ್ಸ ನಾನು ಬಂದಿದ್ದೀನಿ ಮಾಡಿದ್ದಲ್ಲ ಬಂದು 2 ದಿನ ಆಯ್ತು ಅಂದ್ರೆ ನಿನ್ನೆ ಖಾಲಿ ಆಗೋದು ದೋಸೆ ಹಿಟ್ಟು ಭಾಳ ಆಯ್ತಾ ದೋಸೆ ಹಿಟ್ಟು ಭಾಳ ಆಯ್ತಾ ಗರಿ ರೋಸ್ಟ್ ಅತ್ತೆ ನೋಡ್ರಿ ನಿನ್ನೆ ಮಕ ಹೊದ್ಕ ಕುತ್ಕೊಂಡು ಇವತ್ತು ಗರಿ ರೋಸ್ಟ್ ಅತ್ತೆ ನೋಡ್ರಿ ಗರಿ ರೋಸ್ಟ್ ದೋಸೆ ಏನ್ ತಿಂದನಪ್ಪ ದೋಸೆ ಚಪಾತಿನ ಹಾಕಾಯ್ತು ಸರಿ ನೋಡುವ ನೆಕ್ಸ್ಟ್ ಏನು ಇನ್ನವ ಹೆಂಗಿದೆ ಅಲ್ಲೋ ಇನ್ನೂ ಹಂಗೆ ಇರೋದು ಸುಮ್ಮನಿರು ಗಾಯ್ಸ್ ಆಡ್ಕಂತ ಹೇಳೋಳು ದೋಸೆ ಮಾಡ್ತೀನಿ ಅಂತಲ್ಲಮ್ಮ ಚಪಾತಿ ಮಾಡಿದ್ಯಾ ಏನೋ ಬಿಡು ಬನ್ನಿ ಗಾಯ್ಸ್ ಚಪಾತಿ ತಿನ್ನುವ ಚಪಾತಿ ಚಡಿ ಕೈ ತೊಳ್ಕೊಂಬರ್ತೀವಿ ಸೊ ಚಪಾತಿ ದೋಸೆ ಇಟ್ಟು ಮತ್ತೆ ಏನಾಗಲ್ಲ ಭಾಳ ದಿನ ಆದರೆ
ಹಾಂ ಇಡ್ಕೊಳ ತಟ್ಟೆಯ ಇದು ತರ್ಬೇಕಾಯ್ತು ಸಾಕು ಟಮೋ ಇದು ಆಲೂಗಡ್ಡೆ ಪಲ್ಯ ಐತಂದಲ್ಲ ಏನಾಯ್ತು ಸೊ ಗೈಸ್ ಚಪಾತಿ ಇದು ಚಿಕನ್ ಸಾಂಬಾರು ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ತಿನ್ಬೋದು ಒಂದು ಕೈ ತಿನ್ನೋದಕ್ಕಾಗಲ್ಲ 2 ಕೈ ಯೂಸ್ ಮಾಡಬೇಕು ಆ ತಟ್ಟಿಗೆ ಹಾಕೊಳ್ಳಲ್ಲ ಇದು ಓಕೆ ತಿನ್ನೋದಲ್ಲಿ ಅದು ಎಸ್ಟರ್ಡೇಸ್ ಪಲ್ಯ ಸ್ವಲ್ಪ ಹಾಕಮ್ಮ ಸೊ ಇವಾಗ ಊಟ ಮಾಡಿಬಿಟ್ಟು ಉಪ್ಪಾಗ್ಬಿಟ್ಟಿತ್ತು ಇವತ್ತು ಉಪ್ಪು ಹಾಕಿದ್ದು ಮತ್ತೆ ಸಾಂಬಾರಿಗೆ ಅಕ್ಕ ಅಕ್ಕ ನೋಡ್ತಾಳೆ ಅತ್ತಾಗ ಹಂಗೆ ತಿರ್ಕಂತಾಳೆ ಯಾಕೆ ಯಾಕೆ ಏನು ಹೇಳು ನೋಡ್ತಾಳೆ ಹಾಂ ಚಪಾತಿ ನೋಡ್ರಿ 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 ಈಗ ತಿರ್ಕೊಳ್ಳೋದು ಅಲ್ಲಿಗೆ ತಿರ್ಕೊಳ್ಳೋದು ನೋಡ್ರಿ ಚಪಾತಿ ತಿನ್ಬೇಕು ಫಸ್ಟ್ ನಾನು ಊಟ ಮಾಡಿಬಿಟ್ಟು ಸಿಗ್ತೀನಿ ನಿಮ್ಗೆ ಏನು ಮಾಡಿದ್ದು ಐಸ್ ಕ್ರೀಮಾ ನೀನು ಮಾಡಿದ್ದು ಐಸ್ ಕ್ರೀಮಾ ಯಾವಾಗ ಏನು ಥರ ಮಾಡಿದ್ದು ಐಸ್ ಕ್ರೀಮಾ ಕುಲ್ಫಿ ಏನೇನು ಹಾಕಿ ಮಾಡಿದ್ದೆ ರೆಸಿಪಿ ಹೇಳು ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ದಾ ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ದಾ ಹಾಂ ಹಾಲು ಹಾಕಿದ್ದೆ ಏನು ಹಾಕಿದ್ದೆ ಮಿಲ್ಕ್ ಪೌಡರ್ ಹಾಕಿ ಹೆಂಗಾಗ್ಯದ ಏನಾಯ್ತು ಲೂಸ್ ಮೋಷನ್ ಆಗಿತ್ತು ಅಮ್ಗೇನ ಆಯ್ತು ಅಂತ ಫ್ರೀಜ್ ಆಗಿರ್ಲಿಲ್ಲ ಹಂಗೆ ಕುಡಿತು ಮಿಲ್ಕ್ ಪೌಡ್ರು ಮತ್ತೆ ಶುಗರು ಅಷ್ಟೇ ಊಟ ಮಾಡಿ ಸುಮ್ಮನೆ ಏನೋ ಮಾಡಿ ಚೆನ್ನಾಗಿತ್ತಾ ಏನೇನೋ ಟ್ರೈ ಮಾಡ್ತಾಳೆ ಗಾಯ್ಸ್ ಕರೆನ್ಸಿ ಹಾಕ್ಸಿದ್ದು ನಾನು ತಪ್ಪು ಮತ್ತೆ ಕರೆನ್ಸಿ ಹಾಕ್ಸಿರೋದಕ್ಕೆ ಏನೇನೋ ಟ್ರೈ ಮಾಡ್ತಾಳೆ ಸೊ ಈ ಕರೆಂಟ್ ಏನಾಯ್ತು ಇವಾಗಲೇ ಹೋಗಿ ಎದ್ದಳ ತಾನ್ ನಡಿಯ ಕಾಯ ಅಲ್ಲಿ ಕರೆಂಟ್ ಇಲ್ಲ ಏನು ನೀವೇ ಹೇಳಿ ಗೈಸ್ ಎದ್ದಳ ಮ್ಯಾಕೆ ಅಲ್ಲಿ ಜಾಗಿಲ್ಲ ಸೇಕತ್ತ ನಿಲ್ಸಕ್ಕೆ ಎದ್ದಳಲ್ಲ ನೀನ್ ಜಲ್ದಿಯಾ ಅದು ಕರೆಕ್ಟೇ 2 ಸತಿ ಓಡಾಡು ಹೋಗ್ತವೆ ಸೂರಿ ಕೆಳಕ್ಕೆ ಹಂಗೆ ಚೀಲ ಬಿಟ್ಟು ಬರ್ಬೇಡ ನೋಡಿ ಗೈಸ್ ಯಾರು ಮತ್ತೆ ಅಡ್ಕ ಡಬಲ್ ಬದುಕು ಗೈಸ್ ಅವು ನಾನು ಸಾರು ಬಿಟ್ಬಿಟ್ಟು ನಾನು ಆಲೂಗಡ್ಡೆ ಪಲ್ಯದ ತಿಂದಿದ್ದೆ ಯಾಕೆ ನನಗೆ ಮೀನು ಸಾರು ಫ್ಲೇವರ್ ಹೊಡಿತೈತೆ ಕಣಮ್ಮ ಯಾಕಾದ್ರೆ ಸಿಟ್ಟು ಮಾಡ್ಕ ಅದೇ ಕೇಳಿ ಮಾಡಿಕ್ನಲ್ಲ ಯಾಕೆ ನನಗೆ ಫ್ಲೇವರು ಅದು ನಿನ್ನೆ ತಿಂದನೂ ಅಷ್ಟೇ ಅದೇ ಸ್ವೀಟು ಫ್ಲೇವರ್ ಹೊಡಿತೈತೆ ನನಗೆ ಚಿಕನ್ ಅಂತ ಫೀಲೇ ಬರಲಿಲ್ಲ ನನಗೆ ಯಾಕೆ ಚಿಕನ್ ತಿಂದೆ ಅಂತ ಮೀನು ಸಾರು ಮಾಡಿದ್ವಿ ಕಣ ಅದನ್ನ ಮೀನು ಸಾರು ಹಾಕೋ ಫ್ಲೇವರ್ ಹಾಕಿ ಚಿಕನ್ ಮಸಾಲ ಹಾಕಿಬಿಟ್ಟು ಮೀನು ಮಸಾಲ ಹಾಕಿದೆ ಏನು ಫಿಶ್ ಮಸಾಲ ಚಿಕನ್ ಸಾರು ಮಾಡೋದು ಸ್ವಲ್ಪ ಫಿಶ್ ಮಸಾಲ ಯಾಕೆ ನನಗೆ ಫೀಲೇ ಬರಲಿಲ್ಲ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿರ್ಲಿಲ್ಲ ಅಂತ ಏನಲ್ಲ ಅದು 1 kg ಈಡಾಗಲಿಲ್ಲ ಗೈಸ್ ಏನು ಹೇಳೋದು ಇವತ್ತು ವಾರ ಅಲ್ವಾ ಶುಕ್ರವಾರ ನಾಳೆ ಬೇರೆ ವಾರ ಇದೆ ಶನಿವಾರ ಸೊ ಏನೋ ಇರಲಿ ಫುಲ್ ಖಾರ ಹತ್ಕೊಂಡ್ಬಿಟ್ಟಿದೆ ಅಕ್ಕಗೆ ಕುತ್ಕೊಂಡ್ಬಿಟ್ಟು ನೀರು ಕುಡಿ ಚಕ್ಲು ಮಕ್ಳು ಹಾಕೊಂಡು ಅಲ್ಲೇ ಹಿಡ್ರ ಅಲ್ಲೇ ಬಹುಮಾನ ಫುಲ್ ಖಾರ ಆಗಿದೆಯಾ ಫುಲ್ ಕುಡ್ದೆ ಗಾಯಸ್ನ ಅಂತ ಟೈಗಿರೋದು ಅಷ್ಟು ಆಗ್ಬಿಟ್ಟೆ ಸಾಂಬಾರು ಫುಲ್ ಖಾರ ಅಯ್ಯೋ ದೇವ್ರೆ
ನಡಿ ಮತ್ತಿ ತಾಂದು ಇನ್ನು ಏನು ಮಾಡೋದು ಗೈಸ್ 3-4 ಚೀಲ ಇದಾವೆ ಹೆಂಗೆ ತಗೊಂಡೋಗೋದು ಅನ್ನೋ ನನಗೆ ಚಿಂತೆ ಆಗಿತ್ತು ಇವಾಗ. ಛೇ ನೋಡುವ ತಡ್ರಿ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಜುಗಾಡ್ ಮಾಡಿ ಅಂತ ಎತ್ಕೊಂಡು ಹೋಗುವ. ತಂಗಾಳಿ ಹಣ್ಣು ಬರ್ತೈತಿ. ನೋಡುವ ತಡ್ರಿ ಗೈಸ್ 9:30 ಟೈಮು. ಗೈಸ್ ನಾಯಿ ಕೂಡ ಕಡ್ಸ್ಕೊಂಬಂದಿದ್ದಾಳೆ ಅಕ್ಕ. ಯಾವತ್ತು ಕಳೆದಿತ್ತು ಎಲ್ಲ ಐತದು ಅದೈತೆ ನೋಡ್ರಿ ಕಾಣಿಸ್ತಾ ಇದೆ. ಏನು ಕಾಣಿಸ್ತಾರ ಗೈಸ್? ಕಡಿ ಕಡಿ ಅವಳೆ ಕಡಿ 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 ಅವಳೆ ಚೂ ಚೂ ಜೂ ಜುಟ್ ಜುಟ್ ಏನು ತಿನ್ನತ್ತು ಓಡಾತದ ನನ್ನ ನೋಡೆ. ಹಾಂ ಕಡಿ ಬಾ ಬಾ ಕಡಿ ಬಾ ಕಡಿ ಬಾ ಉಳೆ 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 ಬಾ. ಇವತ್ತು ಅಮ್ಮ ಎಲ್ಲ ಹೊರಗೆ ಹೇಳಿದೆ, ನಾ ಕರೆಕ್ಟಾಗಿ ಹೇಳಿದ್ದೆ ಕೆಲಸ ಇವಳು ಇವತ್ತು ಪ್ರೀತಿ ಬಂದಿದ್ದೆ. ನಿನ್ನೆ ಸ್ನಾನ ಮಾಡಿದ್ನಲ್ಲ ಹಂಗೆ ಇವಳು ಇವತ್ತು ಮಾಡ್ತದ. ಮಾ ಇವ್ ಯಾವ ಕ್ಲಾರಿಟಿ ಕೊಡ್ಬೋದ ನಿನಗೆ ತಿನ್ನು ಬದುಕಿಲ್ಲ ಮಾಡಕ್ಕೆ ನನಗೆ ಕ್ಲಾರಿಟಿ ಕೊಡ್ಬೋ ಏನೇನು ಯಾರು ಆಫ್ ಮಾಡಿ ಇಟ್ಕೆ ಅವನು ಹೇಳ್ದಂಗೆ ನೀನು ಕೇಳ್ತೀಯಲ್ಲ. ಗೈಸ್ ತೋರಿಸಲಿ ಗೈಸ್ ನೋಡಿ ಇಷ್ಟಿಷ್ಟು ಇದಾವೆ ಚಿಕ್ಕ ಚಿಕ್ಕ 3 ಚೀಲನು ಬಿಟ್ಟು ತಾಗೋ ಇವನ್ ಬಿಟ್ಟು ನುಳ್ದವೆಲ್ಲ ತಗೊಂಡ್ ಹೋಗ್ಬೇಕು ಅಷ್ಟೇ. 1 2 3 ಇವು ಮತ್ತೆ ಇದು ವೈಟ್ ಚೀಲ, ಕೆಂಪು ಚೀಲ, ಬ್ರೌನ್ ಕಲರ್ ಚೀಲ ಬಾರ ಮಿಲ್ಲಿ ಎಲ್ಲೋ ಕಲರ್ ಅಂದ್ರೆ ಯಾವ ಕ್ಲಾರಿಟಿ ಕೊಡೋಕ್ಕಾಗ ಸೊ ಗಾಯ್ಸ್ ನೋಡಿ ಇದು ಹೈದ್ರಾಬಾದ್ ಚೀಲ ಅಂತೆ. ಹೈದ್ರಾಬಾದ್ಗೆ ಹೋದ್ರೆ ಏನಾಗಲ್ಲ ಅಂತ ಕಟ್ಟಿತ್ತು ಒಳಗಡೆ ಇದ್ದಾಗ ನೋಡ್ರಿ ಒಳಗಿಂದ ಹೊರ ತೆಗಿಯೊಟ್ಟಿದ್ದೀವಿ ಅರ್ಧ. ಏನು ನಿಮ್ಮ ರಿಯಾಕ್ಷನ್? ಒಳಗದಾಗ್ತದ ಅವಳು ಒಳಗಿಂದ ಬಂದು ಹೈದ್ರಾಬಾದ್ಗೆ ಹೋದ್ರೆ ಏನೇನು ಆಗಲ್ಲ ಅಂತ ಹೇಳ್ತಿತ್ತು. ನೋಡ್ರಿ ಇಲ್ಲೇ ಕಿತ್ತೋಗಿತ್ತು. ಸೊ ಗಾಯ್ಸ್ ಅದಿರಲಿ ಪಾರ್ಟ್ ಆಫ್ ಫನ್ ಅಷ್ಟೇ. ಅದು ತಗೊಂಡು ಹೋಗ್ತೀನಿ ಕಟ್ಕೊಂಡು. ನಮ್ಮ ಅಮ್ಮನ ನೆಚ್ಕೊಂಡು ನಾನು ಹೋಗಲ್ಲ, ನನಗೆ ಗೊತ್ತು ಹಿಂಗೆ ಆಗುತ್ತೆ ಅಂತ ನಾನು ಅವಲೇ ಹೇಳಿದೆ. ಸೊ ನೋಡಿ ನಮ್ಮೂರಲ್ಲಿ ಫುಲ್ಲು ಲೈಟಿಂಗ್ಸ್ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನಾಳೆ ಜಾತ್ರೆ ಇದೆ ಅದ್ರ ಪ್ರಯುಕ್ತ. ಥರ ಇದೆ ನೋಡಿ. ಸೊ ನಾಳೆ ವ್ಲಾಗ್ ನಾನು ಮಾಡೋದಕ್ಕಾಗಲ್ಲ, ನನ್ನ ತಂಗಿ ಮಾಡ್ತಾಳಲ್ಲ ಕಂಪ್ಲೀಟಾಗಿ. ನಾನು ಸ್ವಲ್ಪ ಆದಷ್ಟು ಅವಳು ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ನಾನು ಇದ್ರೆ ಮಾಡ್ತಾಯಿದ್ದೆ. ಸೊ ಕಮಿಟ್ಮೆಂಟ್ಗಳು ಜಾಸ್ತಿ ಆಗಿರೋದ್ರಿಂದ ಇರೋದಕ್ಕಾಗಲ್ಲ. ಹಾಗಾದರೂ ನೋಡುವ ಏನಾಗುತ್ತೋ ಅಷ್ಟು ಮಾಡೋದು. ಸೊ ಗೈಸ್ ನಮ್ಮ ಅಮ್ಮಂತ ಬೈಸ್ಕೊಂಡು ಸ್ವಲ್ಪ ಏನಾದ್ರು ಮಾಡಿ ತಾಂಬಂದೆ. 3 ಚೀಲ ಅಲ್ಲೊಂದು ಚೀಲ ಇದೆ, 3 ಚೀಲ ಇಲ್ಲಿದ್ದಾವೆ. ಸೊ ಹಿಂದ್ಗಡೆ 1 ಚೀಲ ಇದೆ, 3 ಚೀಲ ಇಟ್ಕೊಂಡು ಬಂದೆ. ಸೊ ಮನೆಯೊಳಗೆ ಹಾಕ್ಬಿಟ್ಟು ಮತ್ತೆ ಇನ್ನೂ 2-3 ಚೀಲ ಇದ್ದಾವೆ, ಅದನ್ನು ತಗೊಂಬರ್ಬೇಕು ಇವಾಗ. ನಿದ್ದೆ ಬರ್ತಾಯಿದೆ ಆಲ್ರೆಡಿ 9:30 ಯಾವತ್ತಾಕ. ಸೊ ಬನ್ನಿ ಒಳಗೆ ಹಾಕ್ಬಿಟ್ಟು ಹೋಗುವ. ಸೊ ಗೈಸ್ ಇವಾಗ ಮನೆಗೆ ಬಂದೆ. ಕಾಯಿ ಅಷ್ಟೊಂದೆಲ್ಲ ಏನಕ್ಕೆ ಕೊಡ್ಬೋದಿತ್ತಲ್ಲ, ಮಾರ್ಬೋದಿತ್ತಲ್ಲ ಅಂತ ಕೇಳ್ಬೋದು. ಹೌದು, ನಾವು ಬಿದ್ದಿದ್ದ ಕಾಯಿನೆಲ್ಲ ಇಟ್ಕೊಂಡಿಲ್ಲ, ಮಾರಿದ್ವಿ. ಇವು ಸ್ವಲ್ಪ ಕೆಲಸ ಇದೆ. ಇದು ಒಂದು ಏನೋ ಅರ್ಕೆ ಇದೆಯಂತೆ, ಅದೇನು ಅಂತ ನಾನು ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ಅದೇನು ಅಂತ ನಿಮಗೆ. ಸೊ ಅದಕ್ಕೋಸ್ಕರ ಇಟ್ಟಿರೋದು. ಅವು ಕಾಯಿ ಅಂದ್ರೆ ಕೊಟ್ಬಿಡ್ತಿದ್ದೇವೆ ಎಲ್ಲವೂ. ಸೊ ಅದು ನೋಡುವ ಏನಾಗಲ್ಲ ಆಗುತ್ತೆ, ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಸದ್ಯಕ್ಕೆ ಈ ಒಂದು ಬ್ಲಾಗ್ ಮೇಲೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಸಿಗೋ ಏನಾರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟ್ ಲೈಕ್ ಶೇರ್ ಎಲ್ಲ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋಲಿ ಎಂಡ್ ಆಗುತ್ತೆ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋ ಅಂದ್ರೆ ನಾಳೆ. ಸೊ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಪಾಪಾ.